ಎರಡು ಕೈ ಜೋಡಿಸಿ ಮೂರನೇ ಬಾರಿ ಗೆದ್ದಿದ್ದೀನಿ ನಾನು. ದಯವಿಟ್ಟು ನನಗೊಂದು 6 ತಿಂಗಳ ಅವಕಾಶ ಕೊಡಿ. 6 ತಿಂಗಳ ನಂತರ ಇನ್ನ 1.5 ವರ್ಷ ನೀವೇ ಮಾಡ್ಕೊಳ್ಳಿ ಅಂತ ಕೈ ಮುಗಿದಿದ್ದು ಕೇಳಿದೆ. ಸುಮಾರು ಜನ ಲೀಡರ್ಗಳು ಇದ್ರು. ಎಲೆಕ್ಷನ್ ಆಗಿ ಗೆದ್ದಿದ್ದಂಗೆ ನಮ್ಮ ಅಮ್ಮ ಅಧ್ಯಕ್ಷ ಅಂತ ಹೇಳಿದ್ದೀನಿ ನಾನು. ನೀನ್ ಅಂಕ ಅಂತ ಬಂದಿದ್ದೆ ಯಥೋತ ರಾಜಕೀಯ ಅಂತ. ಮನೆಗೆ ಹೋದ್ರೆ ನಾನು ಬೆಳಿಬೇಕು ಅಂದ್ರೆ ನೀನ್ ಸುಮ್ಮನೆ ಇರ್ಬೇಕು. ಅಣ್ಣ ಏನಣ್ಣ ಅಧ್ಯಕ್ಷ ನನ್ ಮಾಡೋದಕ್ಕೂ ನೀನ್ ಬೆಳೆಯೋದಕ್ಕೂ ಅಡ್ಡ ಏನೈತೆ? ಏನೇನೋ ಐತೆ. ಅವ ಬೊಮ್ಮಲ್ ಚುನಾವಣೆ ಬೇರೆ ಒಂದ್ ಸ್ವಲ್ಪ ಹತ್ರ ಬಂದಿತ್ತು. ನಾನೊಬ್ಬ ನಿಷ್ಠಾವಂತ JDS ಕಾರ್ಯಕರ್ತ. ನನಗೆ ಆಗಿರೋ ಅನ್ಯಾಯನ ನಾನು ನೋಡಿಕೊಂಡು ಈಗಾಗಲೇ ಎಲ್ಲ ವಿಚಾರನ ಇಂಜಿನಿಯರ್ ಸಾಬ್ ತಿಳಿಸಿದ್ದಾರೆ. ಯಾರಿಂದ ಅನ್ಯಾಯ ಆಯ್ತು? ಚುನಾವಣೆ ನಡೀತು, 3 ದಿನ ಇತ್ತು ಇನ್ನ ಅಧ್ಯಕ್ಷ ಚುನಾವಣೆ. ಅವ್ರ ಆಫೀಸಲ್ಲಿ, ಆನಂದ್ ಅವ್ರ ಆಫೀಸಲ್ಲಿ ಕೂತ್ಕೊಂಡಾಗ ಏನ್ ಹೇಳಿರು, ನಾವು ಮೈತ್ರಿ ಮಾಡಿ ಗೆದ್ಕೊಂಡಿದೀವಿ. ಕಾಂಗ್ರೆಸ್ನವ್ರು ಏನ್ ಹೇಳಿರು, 2 ವರ್ಷ JDS ಮಾಡಿ ಹೇಳಿ ಫಸ್ಟ್, 3 ವರ್ಷ ನಾವು 5 ಜನ ಗೆದ್ದಿದ್ದೀವಿ, 3 ವರ್ಷ ನೀವು ತಗೊಳ್ಳಿ ಅಂತೇಳಿ ಕಾಂಗ್ರೆಸ್ನವರು. ನಾವು ತಾಂತ್ರಿ ಇನ್ 2 ವರ್ಷ ನೀವು ತಗೊಳ್ಳಿ ಅಂತೇಳಿ ಇವ್ರು ಹೇಳಿದ್ರು. ಯಾರು? ಕಾಂಗ್ರೆಸ್ನವ್ರು. ಅವ ನಾನು ಇದೇ ಆನಂದ್ ಅವ್ರಿಗೆ 2 ಕೈ ಜೋಡಿಸಿ 3ನೇ ಬಾರಿ ಗೆದ್ದಿದ್ದೀನಿ ನಾನು. ದಯವಿಟ್ಟು ನನಗೊಂದು 6 ತಿಂಗಳ ಅವಕಾಶ ಕೊಡಿ. 6 ತಿಂಗಳ ನಂತರ ಇನ್ನ 1.5 ವರ್ಷ ನೀವೇ ಮಾಡ್ಕೊಳ್ಳಿ ಅಂತ ಕೈ ಮುಗಿದಿದ್ದು ಕೇಳಿದೆ. ಸುಮಾರು ಜನ ಲೀಡರ್ಗಳು ಇದ್ರು. ಅವರು ನನ್ನ ಪರವಾಗಿ ಮಾತಾಡಿದರೆ ಮುಂದೆ ನಾನು ಹೇಳಿ. ಎಲೆಕ್ಷನ್ ಆಗಿ ಗೆದ್ದಿದ್ದಂಗೆ ನಮ್ಮ ಅಮ್ಮ ಅಧ್ಯಕ್ಷ ಅಂತ ಹೇಳಿದ್ದೀನಿ ನಾನು. ನೀನ್ ಅಂಕ ಅಂತ ಬಂದಿದ್ದೆ ಯಥೋತ ರಾಜಕೀಯ ಅಂತ. ನಾನು ಯಾವುದು ಸುಳ್ಳು ಹೇಳಲ್ಲ. ನಾನು ಯಾವುದೇ ಒಂದು ವಿಚಾರ ನಾನು ಸುಳ್ಳು ಹೇಳಲ್ಲ. ನನಗೆ ಅನ್ಯಾಯ ಆಗಿರೋದು, ನಾನು ಯಾರಿಂದ ಅನ್ಯಾಯ ಆಗಿದೆ, ಇದು ಏನಾಗುದು, ಇದು ಯಾಕೆ ಆಗ್ತಾ ಇದೆ ಅಂತೇಳಿ ಮಾಡ್ಬೇಕು. ನಾನು ಎದ್ದು ಸುಮ್ಮನೆ ಬಂದು ನಮ್ಮ ಮನೆ ಕಡೆ ಹೋಗೋದು. ಆಮೇಲೆ ಅವ್ರು ಚುನಾವಣೆ ಮಾಡಿಕೊಂಡ್ರು, ಯಾರಿಗೂ ವಿರೋಧ ಇಲ್ಲ. ಅವ್ರ ತಾಯಿನ ಕುಂಡ್ರಿಸ್ಕೊಂಡ್ರು. ಆದ್ಮೇಲೆ ಒಂದು ವರ್ಷ ಆಯ್ತು. ವರ್ಷ ಆದ್ಮೇಲೆ ಏನೋ ಒಂದು ವ್ಯವಹಾರಿಕವಾಗಿ ನಾನು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ನೋಡಿ ನಮ್ಮಮ್ಮ ರಾಜೀನಾಮೆ ಕೊಡ್ತಾರೆ, ನೀನ್ ಮಾಡ್ತೀನಿ ಅಂದ್ರು. ತಾಕತ್ತಿದ್ರೆ ನಾವು ನೋಡೋಣ ಅಂದ್ರು. ನನಗೆ ತಾಕತ್ತಿಲ್ಲ, ನೀವು ಮಾಡಿದ್ರೆ ನಾನು ಹಾಕ್ತೀನಿ ಅಂತ ನಾನು ಹೇಳಿದೆ. ಆಯ್ತು ನೀನ್ ಮಾಡ್ತೀನಿ ಹೋಗಿ ನನಗೆ ಸಾಧಿ ಅಂತ ಹೇಳಿ ಒಪ್ಕೊಂಡ್ರು. ಅದೇ ಪ್ರಕಾರ ಬೆಳಿಗ್ಗೆ ರಾಜೀನಾಮೆ ಕೊಟ್ಟು ತುರ್ತಾಗಿ ನಾನೇ ಆ ರಾಜೀನಾಮೆ ಪತ್ರ ತಗೊಂಡೆ. AR ಹತ್ರ DR ಹತ್ರ ನಾನೇ ಎಲ್ಲ ಮಾಡಿಸಿ ನನ್ನ ಮಗನ ಮದುವೆ ಸಾಗಿಸಿದೆ. ಬರೀ 25 ದಿನ ಇರ್ತೀನಿ ನಾನು. ಪತ್ರಿಕೆಗಳು ಬೆಂಗಳೂರು ಹೋಗಿ ತರಕಾಗಲ್ಲ, ಈ ಚುನಾವಣೆ ಪ್ರೋಸೆಸ್ ಓಡಾಡ್ತಾ ಇದ್ದೀನಿ ಉಂಟು. ಫಸ್ಟ್ ಪತ್ರಿಕೆ ತಂದು ನಮ್ಮ ಮನೆ ಒಳಗ ಜೋಡಿಸ್ಕೊಂಡೆ ನಾನು. ಪತ್ರಿಕೆಗಳನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಬಂದವರೆಲ್ಲ ಕೇಳ್ತಾರೆ, ಯಾಕೆ ಇಲ್ಲಿ ಕೇಳಿದ್ದೀರಾ ಪ್ರಿಂಟಿಂಗ್ ಪ್ರೆಸ್ ಕೊಡಿಲ್ಲ ಅಂತ. ಅಧ್ಯಕ್ಷ ಅಂತ ಹಾಕ್ಸುವ ಅಂತ ಹೇಳಿಯವ್ರೆ ಆನಂದಣ್ಣವರು. ಅದಕ್ಕೋಸ್ಕರ ನಾನು ಪತ್ರಿಕೆಗಳು ನಾನು ಮನೆ ಇಟ್ಕೊಂಡಿದ್ದೀನಿ. ಬಂತು ಇನ್ನು ಎಲೆಕ್ಷನ್ 4 ದಿವಸ ಆಯ್ತು. ಕೆಲವು ಬೇಕಾದ ಲೀಡರ್ಗಳನ್ನೆಲ್ಲ ಟೂರ್ ಕಳಿಸಿರು, ನನ್ ಗಮನಕ್ಕೆ ತರಲಿಲ್ಲ. ಬರ್ತಾ 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 ಲಾಸ್ಟ್ಗೆ ನಾಳೆ ಎಲೆಕ್ಷನ್ ನೆಲಮಂಗಲಕ್ಕೆ ನಾನು ಬಂದ್ರು. ನನ್ನ ಒಪ್ಪಂದೇನೆ ನಾನು ಹೋದೆ. ಮನೆಗೆ ಬಾ ಹೇಳ್ತೀನಿ ಅಂದ್ರು. 11 ಗಂಟೆ ರಾತ್ರಿ ಅದೇ ಮನೆಗೆ ಬಾ ಹೇಳ್ತೀನಿ ಅಂದ್ರು. ಮನೆಗೆ ಹೋದೆ ಬೆಳಿಗ್ಗೆ. ಮನೆಗೆ ಹೋದ್ರೆ ನಾನು ಬೆಳಿಬೇಕು ಅಂದ್ರೆ ನೀನ್ ಸುಮ್ಮನೆ ಇರ್ಬೇಕು. ಅಣ್ಣ ಏನಣ್ಣ ಅಧ್ಯಕ್ಷ ನನ್ ಮಾಡೋದಕ್ಕೂ ನೀನ್ ಬೆಳೆಯೋದಕ್ಕೂ ಅಡ್ಡ ಏನೈತೆ? ಏನೇನೋ ಐತೆ. ಅವ ಬೊಮ್ಮಲ್ ಚುನಾವಣೆ ಬೇರೆ ಒಂದ್ ಸ್ವಲ್ಪ ಹತ್ರ ಬಂದಿತ್ತು. ಅದೇನೋ ಒಂದ್ ಸ್ವಲ್ಪ ಜನ ಅನ್ಕೊಂಡವ್ರು, ಏನೋ ಬೊಮ್ಮಲ್ಗೆ ಕಾಂಗ್ರೆಸ್ ಕಡೆಗೆ ಮುಖ ತೋರಿಸವ್ರೆ. ಅದಕ್ಕೋಸ್ಕರ ಈ ಭಾಗ ಎಲ್ಲ ಕಾಂಗ್ರೆಸ್ ಮಾಡ್ಬೇಕು ಅಂತ ಒಂದು ವದಂತಿ ಐತೆ. ಅದಕ್ಕೋಸ್ಕರ ಆನಂದ್ ಅವ್ರು ಹೇಳ್ತಾರೆ ಅಂತ ಕೆಲವರು ಅವ್ರ ಆಪ್ತರು ನನ್ನ ಹತ್ರ ಹೇಳಿ. ಆಮೇಲೆ ಮನೆಗೆ ಹೋಯ್ತೀನಿ ಬಂದ್ರು. ನಾನು ನೋಡೋಣ ಚಂದ್ರಪ್ಪ ಅಂದ್ರು. ಅವ್ರ ಚೌಲ್ಟಿಗೆ ಹೋದೆ. ಸೀದಾ ಕಾಂಗ್ರೆಸ್ನವ್ರಿಗೆ ನಾಮಿನೇಷನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ನಾನು ಏನು ಹೇಳೋಲ್ಲ. ನನಗೆ ಬೇಜಾರಾಯ್ತು, ನೋವಾಯ್ತು. ಇಂಥ ನಿಷ್ಠಾವಂತ ನಾನು 3 ಸಾರಿ ಗೆದ್ದು ನಾನು ಈ ತರ ಮೋಸ ಮಾಡ್ತಾರೆ ಅಂತ ನನಗೆ ಬೇಜಾರಾಗಿ ನಾನು ನಾಮಿನೇಷನ್ ಹಾಕಿದೆ. BJಪಿಯವರು ನನಗೆ 2 ವೋಟ್ ಹಾಕಿರು. ಪಾಪ ಅವರು ನನ್ನ 2 ವೋಟ್, ನಮ್ಮ ಇಂಜಿನಿಯರ್ ನಂದೊಂದು, ಇನ್ನು 2 ವೋಟು BJಪಿಯವರು ಹಾಕಿರು. ಇವ್ರು ಹಾಕ್ಲಿಲ್ಲ. ಈ ತರ ಅನ್ಯಾಯ ಆಗ್ತಾ ಇದೆ ನಮ್ಗೆ JDSನವರಿಗೆ ನಮ್ಮ ಲೀಡರ್ಗಳಿಂದಲೇ ನಮ್ಗೆ ಆಗ್ತಾ ಇದೆ. ಈಗ ನಾನು ಮನವಿ ಮಾಡಿ ಕೇಳಿ ಅಂತ ಇದ್ದೀನಿ. ನಮ್ಮ ಪಕ್ಷದ ಹೈಕಮಾಂಡ್ ಮನವಿ ಮಾಡಿ ಕೇಳಿ ಅಂತ ಇದ್ದೀನಿ. ಇದೇನು ನಮ್ಮ ಪಕ್ಷದ ಬಗ್ಗೆ ನಾವು ಕಾರ್ಯಕರ್ತರಿಗೆ ಉಳುಗಾಲ ಇಲ್ಲ. ಇದು ಏನಾದ್ರು ಇದಕ್ಕೊಂದು ಉಳುಗಾಲ, ಕಾರ್ಯಕರ್ತರು ನಾವು ಉಳಿಬೇಕು ಅಂದ್ರೆ ಏನಾದ್ರು ಇದಕ್ಕೊಂದು ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರೂ ನನ್ನ ಕೈ ಮುಗಿದು